ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं. शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. भगवन्तौ पुनः पुनः. ಶಂಕರ ಜಯಂತಿಯ ನಿಮಿತ್ತ ನಾವು ತೋಟಕಾಷ್ಟಕವನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಮೊದಲನೇ ಶ್ಲೋಕವನ್ನು ನಾವು ಈಗಾಗಲೇ ನೋಡಿದ್ದೀವಿ. ಎರಡನೇ ಶ್ಲೋಕದ ಚಿಂತನೆಯನ್ನು ನಾವು ಇವತ್ತು ಆರಂಭ ಮಾಡೋಣ. ಕರುಣಾವರುಣಾಲಯ ಪಾಲಯ ಮಾಂ ಭವಸಾಗರ ದುಃಖ ವಿದೂನ ಹೃದಂ ರಚಯಾಖಿಲ ದರ್ಶನ ತತ್ವವಿದಂ ಭವಶಂಕರ ದೇಶಿಕಮೇ ಶರಣ. ಕರುಣಾವರುಣಾಲಯ ಪಾಲಯ ಮಾಂ. ಗಮನಿಸಿ, ಆಚಾರ್ಯ ತೋಟಕರು ಶಂಕರರನ್ನ ಹೇಳ್ತಾ ಇದ್ದಾರೆ, ಕರುಣಾವರುಣಾಲಯ ಪಾಲಯ ಮಾಂ. ಕರುಣಾವರುಣಾಲಯ ಪಾಲಯ ಮಾಂ. ಇಡೀ ಸಂಪೂರ್ಣದ ವೇದಾಂತವನ್ನ ಈ ಒಂದು ವಾಕ್ಯದಲ್ಲಿ ಅಡಗಿಸಿಟ್ಟಿದ್ದಾರೆ. ಸಂಪೂರ್ಣವಾಗಿರ್ತಕ್ಕಂಥ ಶಿಷ್ಯದ ಭಾವ ಈ ಒಂದು ವಾಕ್ಯದಲ್ಲಿ ಇಟ್ಟಿದ್ದಾರೆ. ಆತ್ಮ ಜಿಜ್ಞಾಸೆಯ ಒಂದು ಕೂಗನ್ನ ಈ ಒಂದು ವಾಕ್ಯದಲ್ಲಿ ಇಟ್ಟಿದ್ದಾರೆ. ಕರುಣಾ ವರುಣಾಲಯ. ವರುಣ ಅಂತಂದ್ರೆ ನೀರು. ಮೋಡಕ್ಕೂ ವರುಣ ಅಂತಾನೆ ಕರಿತೀವಿ, ಮಳೆಗೂ ಕೂಡ ವರುಣ ಅಂತಾನೆ ಕರಿತೀವಿ ನಾವು. ಆಲಯ, ಆಲಯ ಅಂದ್ರೆ ಆಧಾರ, ಆಲಯ ಅಂದ್ರೆ ಆಶ್ರಯಭೂತ, ಆಶ್ರಯ. ಆಲಯ ಅಂತಂದ್ರೆ ಮೂಲ ಸ್ಥಾನ. ಹಾಗಾದ್ರೆ ಕರುಣಾ ವರುಣಾಲಯ, ಕರುಣೆಯ, ಮಳೆಯ ಅಥವಾ ನೀರಿನ ಮೂಲ ಸ್ಥಾನ. ಶಂಕರರು ಕರುಣೆಯ ಮೋಡವಲ್ಲ, ಕರುಣೆಯ ಸಮುದ್ರ ಅಲ್ಲ, ಮತ್ತೆ ಕರುಣೆಯೇ ಸುರಿಯುವಂತಹ ಆಕಾಶ. ಯಾಕೆ ಗುರುವನ್ನ ಕರುಣಾಲಯ, ಕರುಣಾಮಯ ಅನ್ನುವಂಥ ರೀತಿಯಲ್ಲಿ ಕರಿಬೇಕು ನಾವು. ಒಬ್ಬ ವ್ಯಕ್ತಿಗೆ ಏನಾದ್ರೂ ಒಂದು ಹಾವು ಕಚ್ಚಿದ್ರೆ ಹೋಗಿ ನಾವು ಸಹಾಯ ಮಾಡ್ತೀವಿ. ಯಾವ ಮನುಷ್ಯನೂ ಕೂಡ ಸಹಾಯ ಮಾಡ್ತಾನೆ. ಯಾರೋ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನೆ ಅಂತಂದ್ರೆ ಯಾರಾದ್ರೂ ಹೋಗಿ ಸಹಾಯವನ್ನ ಮಾಡ್ತಾರೆ. ಆದ್ರೆ ಯಾವ ವ್ಯಕ್ತಿ ನಿಜವಾಗಿ ಹಾವು ಕಚ್ಚಿಲ್ಲ, ಮುಳ್ಳು ತಗಲಿದೆ, ಆದ್ರೆ ಆ ಮುಳ್ಳಿನ ಕಂಟೆಯನ್ನು ಅವನು ಹಾವು ಅಂತ ತಿಳ್ಕೊಂಡಿದ್ದಾನೆ, ಅವನ ನಿಜವಾದ ಸಮಸ್ಯೆ ಅನ್ನೋದು ಸಮಸ್ಯೆಯೇ ಅಲ್ಲ, ಆದರೆ ಅವನ ಭಯ ಅನ್ನೋದು ನಿಜವಾಗಿದೆ. ಇಲ್ಲಿ ಗುರುವಿನ ದಯೆ ಅನ್ನೋಂಥದ್ದು ಬಹಳ ಮುಖ್ಯವಾಗುತ್ತೆ. ನಿನಗೆ ಹಾವು ಕಚ್ಚಿಲ್ಲ, ನೀನು ಭಯ ಪಡ್ತಾ ಇರುವಂಥದ್ದು ನಿನ್ನ ಭ್ರಮೆಗೋಸ್ಕರ. ನಿನ್ನ ಸಮಸ್ಯೆ ಅನ್ನುವಂಥದ್ದು ಏನಿದೆ, ನಿನ್ನ ದುಃಖ ಅನ್ನುವಂಥದ್ದು ಏನಿದೆ, ಅದು ನಿಜ ಅಲ್ಲ.
ಇದನ್ನ ಶಿಷ್ಯನಿಗೆ ತಿಳಿಸಿ ಹೇಳಬೇಕಾದ್ರೆ ಬಹಳಷ್ಟು ಕರುಣೆ ಬೇಕಾಗ್ತದೆ, ಬಹಳಷ್ಟು ದಯೆ ಬೇಕಾಗ್ತದೆ, ಅಸಾಮಾನ್ಯವಾಗಿರ್ತಕ್ಕಂಥ ಕರುಣೆಯನ್ನು ತುಂಬಬೇಕಾಗ್ತದೆ. ಗಮನಿಸಿ, ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಎಲ್ಲ ಸಮಸ್ಯೆಗಳು, ಎಲ್ಲ ದುಃಖಗಳು, ಎಲ್ಲ ತಾಪತ್ರಯಗಳು ಕೂಡ ಇಂಥದಕ್ಕೆ ಸಂಬಂಧಪಟ್ಟಿದೆ. ಇದನ್ನು ಬಿಟ್ಟು ಬೇರೆ ಯಾವುದು ಕೂಡ ಇಲ್ಲ. ಯಾಕೆಂದ್ರೆ ನಾವೇನು ಭಯ ಪಡ್ತಾ ಇದ್ದೀವಿ, ನಾವೇನು ದುಃಖಿಸ್ತಾ ಇದ್ದೀವಿ, ನಾವೇನು ತಾಪತ್ರಯದಲ್ಲಿ ಸಿಕ್ಕಾಕೊಂಡಿದ್ದೀವಿ, ನಮ್ಮ ಭಯದ ಮೂಲ ಅಜ್ಞಾನ, ನಮ್ಮ ಭಯದ ಮೂಲ ಅಂಧಕಾರ. ಅದರಿಂದ ನಾವು ಬಂಧಿತರಾಗಿದ್ದೇವೆ. ನಿಜವಾಗ್ಲೂ ಕೂಡ ಆತ್ಮತತ್ವ ಅನ್ನುವಂಥದ್ದೇನಿದೆ ಅದು ಸದಾ ಮುಕ್ತ. ಒಬ್ಬ ಜ್ಞಾನಿಯ ದೃಷ್ಟಿಯಲ್ಲಿ ಅಥವಾ ಆಚಾರ್ಯ ಶಂಕರರ ದೃಷ್ಟಿಯಲ್ಲಿ, ಒಬ್ಬ ಮಹಾತ್ಮನ ದೃಷ್ಟಿಯಲ್ಲಿ ಆತ್ಮ ನಿತ್ಯ ಮುಕ್ತ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಸ್ವತಂತ್ರ. ಇರುವಾಗ ಅವನಿಗೆ ಬಂಧನವೇ ಇಲ್ಲ, ಅವನಿಗೆ ಸಂಸಾರ ಅನ್ನಿಸ್ತಿಲ್ಲ. ಆದ್ರೂ ಕೂಡ ನಾವು ಮಾಡ್ತಾ ಇದೀವಿ. ಇದನ್ನು ನೋಡಿ ಜ್ಞಾನಿ ಏನ್ ಮಾಡ್ತಾನೆ ಹೇಳಿ? ಅವ ಹೇಳ್ಬೋದಿತ್ತು, ಹೇ ಸಮಸ್ಯೆನೇ ಇಲ್ಲ ಕಣ, ಇಲ್ಲಿ ಸಮಸ್ಯೆ ಇಲ್ಲ, ಕಳ್ತಾ ಇದೀಯಾ? ಆಚಾರ್ಯ ಶಂಕರ ಹಾಗೆ ಮಾಡಲಿಲ್ಲ. ಇಡೀ ಭಾರತವನ್ನ ಸಂಚಾರ ಮಾಡಿದ್ರು, ಭಾಷ್ಯವನ್ನ ಬರೆದ್ರು, ಭಜಗೋವಿಂದಮ್ಮನ ರಚನೆ ಮಾಡಿದ್ರು, ಉಪದೇಶ ಸಾಹಸ್ರಿ, ಶಿಷ್ಯರನ್ನ ತಯಾರು ಮಾಡಿದ್ರು, ಮಠಗಳನ್ನ ತಯಾರು ಮಾಡಿದ್ರು, ಮಠಗಳನ್ನ ಸ್ಥಾಪನೆಯನ್ನ ಮಾಡಿದ್ರು. ಯಾಕೆ? ಕೇವಲ ಕರುಣೆಯಿಂದ. ಯಾಕಂದ್ರೆ ಜ್ಞಾನವನ್ನ ಕೊಡುವಂಥದ್ದು ಏನಿದೆ ಅಷ್ಟು ಸರಳವಿಲ್ಲ, ಅಷ್ಟು ಸುಲಭವಿಲ್ಲ. ಜ್ಞಾನ ಯಾವಾಗಲೂ ಕೂಡ ಅಷ್ಟೇ ಮೇಲಿಂದ ಕೆಳಗಡೆ ಅನ್ನೋಂಥದ್ದು ಹರಿದು ಬರುತ್ತೆ. ಮಳೆ ಯಾವಾಗಲೂ ಕೂಡ ಮೇಲಿಂದ ಕೆಳಗಡೆ ಹರಿದು ಬರುತ್ತೆ. ಜ್ಞಾನವೂ ಕೂಡ ಅಷ್ಟೇ ಒಳಗಿನ ಮನಸ್ಸಿನ ಒಳಗಡೆಗೆ ಹರಿಯಬೇಕಾಗಿದೆ. ಶಿಷ್ಯ ಅಂತಕ್ಕಂಥವನು ಹೇಗಿರ್ಬೇಕು? ಶಿಷ್ಯನ ಅಂತಃಕರಣ, ಅವನ ಪಾತ್ರತೆಯಿಂದ ಕೂಡಿರಬೇಕು. ಅಂದಾಗ ಮಾತ್ರ ಶಿಷ್ಯನ ಅಂತಃಕರಣ ಖಾಲಿಯಾಗಿರ್ಬೇಕು. ಶಿಷ್ಯನ ಅಂತಃಕರಣ ಈಗಾಗಲೇ ತುಂಬಿದ್ರೆ ಅಜ್ಞಾನದಿಂದ, ಅಂಧಕಾರದಿಂದ ಅಥವಾ ಬೇಡವಾಗಿರ್ತಕ್ಕಂಥ ಅಜ್ಞಾನದಿಂದ, ಅದರಿಂದ ಗುರು ಏನು ಉಪದೇಶವನ್ನ ಕೊಡ್ತಾನೆ, ಆ ಉಪದೇಶವನ್ನ, ಆ ತಿಳುವಳಿಕೆಯನ್ನ ತನ್ನ ಅಂತಃಕರಣದ ಒಳಗಡೆಗೆ ಧರಿಸಲಿಕ್ಕೆ ವಿನಮ್ರನಾಗಿರ್ಬೇಕಾಗ್ತದೆ ಶಿಷ್ಯ, ಶರಣಾಗತನಾಗಿರ್ಬೇಕಾಗತ್ತೆ ಶಿಷ್ಯ, ಅಹಂಕಾರ ರಹಿತನಾಗಿರ್ಬೇಕಾಗ್ತದೆ ಶಿಷ್ಯ. ನಂಗೊತ್ತು, ನಾನು ಓದಿದ್ದೇನೆ, ನಾನು ಕೇಳಿದ್ದೇನೆ. ಅರೆ, ಇವ್ರು ಹೇಳೋದ್ರಲ್ಲಿ ಹೊಸ್ತೇನಿದೆ? ಯಾವಾಗ ಈ ರೀತಿಯ ದೃಷ್ಟಿಕೋನ, ಯಾವಾಗ ಈ ರೀತಿಯ ಭಾವನೆಗಳು ನಮ್ಮ ಅಂತಃಕರಣದ ಒಳಗಡೆಗಿರ್ತಾವೋ, ಜ್ಞಾನದ ಬಾಗಿಲನ್ನ ಮುಚ್ಚಿಕೊಂಡ ಹಾಗೆ. ಜ್ಞಾನವನ್ನು ತಿಳಿಲಿಕ್ಕೆ ನಮ್ಮ ಕೈನಲ್ಲಿ ಆಗೋದೇ ಇಲ್ಲ. ಅದಕ್ಕೋಸ್ಕರನೇ ನಮ್ಮ ಶಾಸ್ತ್ರದಲ್ಲಿ ಆಚಾರ್ಯ ದೇವೋ ಭವ, ಗುರು ದೇವರಾಗಿದ್ದಾನೆ ಅಲ್ಲ, ಗುರುವನ್ನ ದೇವರ ಹಾಗೆ ನಾವು ಕಾಣಬೇಕು, ಗುರುವನ್ನ ಗೌರವದಿಂದ ನಾವು ಕಾಣಬೇಕು, ಗುರುವನ್ನ ಜ್ಞಾನದ ಮೂಲವಾಗಿ ನಾವು ನೋಡಬೇಕಷ್ಟೆ. ಯಾಕಂತಂದ್ರೆ ಯಾವಾಗ ವ್ಯಕ್ತಿಯ ಮೇಲೆ ಗೌರವವಿರುತ್ತೆ, ವ್ಯಕ್ತಿ ಮೇಲೆ ಶ್ರದ್ಧೆ ಅನ್ನೋದಿರುತ್ತೆ, ಆವಾಗ ನಾವು ಇಷ್ಟು ಜ್ಞಾನವನ್ನ ಕಲೀಲಿಕ್ಕೆ ಸಾಧ್ಯ. ಯಾವಾಗ ಗೌರವ ಇದೆ, ಯಾವಾಗ ಶ್ರದ್ಧೆ ಇದೆ, ನಾವು ಕಲೀಲಿಕ್ಕೆ ಬಯಸ್ತೀವಿ, ಕಲೀಲಿಕ್ಕೆ ಸಾಧ್ಯವಾಗ್ತದೆ. ಯಾವ್ದಾದ್ರು ಪುಸ್ತಕವನ್ನು ಹೇಗೆ ಅರಸ್ತೀವಿ ನಾವು? ಪುಸ್ತಕವನ್ನು ಹೇಗೆ ನೋಡ್ತೀವಿ? ಲೇಖಕನನ್ನ ನೋಡ್ತೀವಿ, ಅವನ ಹೆಸರನ್ನ ನೋಡ್ತೀವಿ, ಅವನ ಪದವಿಗಳನ್ನ ನೋಡ್ತೀವಿ, ಅವನ ಜನಪ್ರಿಯತೆಯನ್ನ ನೋಡ್ತೀವಿ. ಇವನು ದೊಡ್ಡವ, ಇವನು ತಿಳಿದವ, ಇವನು ಬಲ್ಲವ.
ಎಲ್ಲಿ ಗೌರವ ಇಲ್ಲ ಅಲ್ಲಿ ಜ್ಞಾನದ ಪ್ರವೇಶ ಇಲ್ಲ. ಎಲ್ಲಿ ಗೌರವ ಇದೆ ಅಲ್ಲಿ ಮಾತ್ರ ಜ್ಞಾನ. ವೇದಾಂತ ಏನ್ ಹೇಳುತ್ತೆ? ವೇದಾಂತ ಹೇಳುತ್ತೆ ಶಬ್ದ ಪ್ರಮಾಣ. ವೇದಗಳೇ ಪ್ರಮಾಣ ನಮಗೆ. ಆದ್ರಿಂದ ಗುರುವಿನ ಪದಗಳನ್ನ, ಗುರುವಿನ ಶಬ್ದಗಳನ್ನ ನಾವು ಸರಿಯಾಗಿ ಕೇಳಿಸ್ಕೋಬೇಕಾಗುತ್ತೆ, ಸರಿಯಾಗಿ ಕೇಳಬೇಕಾಗುತ್ತೆ, ಸರಿಯಾದ ರೀತಿಯಲ್ಲಿ ನಾವು ಗ್ರಹಿಸಬೇಕಾಗ್ತದೆ. ಹ್ಮ್ ಗುರು ಏನು ಉಪದೇಶವನ್ನು ನಮಗೆ ಕೊಟ್ಟಿದ್ದಾನೆ, ಅದರಲ್ಲಿ ನಮ್ಮ ಅಭಿಪ್ರಾಯವನ್ನ ಸೇರ್ಕೊಂಡು ಅದನ್ನು ಹೊಲಸು ಮಾಡಬಾರ್ದು, ಅದನ್ನ ಮಲಿನ ಮಾಡಬಾರ್ದು. ಯಾವಾಗ ನಾವು ಬಣ್ಣದ ಕನ್ನಡಕಗಳನ್ನು ಹಾಕಿಕೊಳ್ತೀವೋ ಅದೇ ರೀತಿಯ ಬಣ್ಣ ಕಾಣಿಸ್ತದೆ, ಆದರೆ ವಸ್ತುವಿನ ಬಣ್ಣ ನಿಜವಾದ ಬಣ್ಣ ಅಲ್ಲ. ಯಾಕೆ? ಪೂರ್ವಾಗ್ರಹದಿಂದ ಕೂಡಿರ್ತಕ್ಕಂಥ ಕನ್ನಡಕ, ಅಹಂಕಾರದ ಕನ್ನಡಕ, ಸಂಶಯದಿಂದ ಕೂಡಿರ್ತಕ್ಕಂಥ ಕನ್ನಡಕ, ತರ್ಕದ ಅತಿರೇಕದಿಂದ ಕೂಡಿರ್ತಕ್ಕಂಥ ಒಂದು ಕನ್ನಡಕ. ಇವುಗಳ ಜೊತೆಗೆ ಒಂದು ವೇಳೆ ಶಾಸ್ತ್ರದ ಶ್ರವಣವನ್ನ ಮಾಡಿದ್ರೆ, ಶಾಸ್ತ್ರವನ್ನ ತಿಳಿಲಿಕ್ಕೆ ಹೊರಟ್ರೆ, ನಮ್ಮ ಅಂತಃಕರಣದ ಒಳಗಡೆಗೆ ಸತ್ಯ ತತ್ವ ಅನ್ನಿಸೋದು ನಮಗೆ ಗೋಚರವಾಗುವುದಿಲ್ಲ. ಶಿಷ್ಯ ಗುರುವಿನ ಬಳಿ ಬರುವಾಗ ಹೇಗೆ ಬರಬೇಕಂತೆ? ನನಗೇನೂ ಗೊತ್ತಿಲ್ಲ, ನಾನು ತಿಳ್ಕೊಳ್ಬೇಕು, ದಯವಿಟ್ಟು ನೀವು ನನಗೆ ತಿಳಿಸಿಕೊಡಿ, ನಾನು ಕೇಳಲಿಕ್ಕೆ ಸಿದ್ಧನಾಗಿದ್ದೇನೆ. ಯಾವಾಗ ಈ ರೀತಿಯ ಶರಣಾಗತ ಭಾವ ನನ್ನ ಅಂತಃಕರಣದ ಒಳಗಡೆಗಿರ್ತದೋ, ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಆ ಕರುಣಾ ವರುಣಾಲಯ ಆ ಜ್ಞಾನವನ್ನು ಉಪದೇಶ ಮಾಡ್ತಾರೆ, ಆ ಜ್ಞಾನವನ್ನು ನಮಗೆ ಅವರು ತಿಳಿಸಿಕೊಡ್ತಾರೆ. ನಿನಗೆ ಅರ್ಥ ಆಗಲ್ಲ, ಹೋಗು, ನಿನಗೆ ನಾನು ಹೇಳೋದಿಲ್ಲ. ಯಾವ ಗುರು ಕೂಡ ಮತ್ತೆ ಹೇಳ. ನಿನಗೆ ಅರ್ಥ ಆಗ್ಲಿಲ್ವಾ? ಮತ್ತೆ ಮತ್ತೆ ಕೇಳು, ವಿಚಾರವನ್ನು ಮಾಡು, ಚಿಂತನೆಯನ್ನು ಮಾಡು, ನಿನಗೆ ಸ್ಪಷ್ಟ ಆಗೋ ತನಕ ಕೇಳು. ಯಾಕೆ? ಇದೇ ಗುರುವಿನ ದಯೆ. 1000 ಸಾರಿ ಪ್ರಶ್ನೆಯನ್ನು ಮಾಡಿದರೂ ಕೂಡ ಗುರು ಯಾವುದೇ ರೀತಿಯ ಬೇಸರವನ್ನ ಮಾಡಿಕೊಳ್ಳದೆ ಆ ತತ್ವವನ್ನ ಮತ್ತೆ 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 ವಿವರಿಸ್ತಾನೆ. ನಾವು ಭಗವದ್ಗೀತೆಯಲ್ಲೇ ನೋಡ್ತೀವಿ, 2ನೇ ಅಧ್ಯಾಯದಿಂದ ಆರಂಭವಾದಂಥ ಅರ್ಜುನನ ಪ್ರಶ್ನೆ 18ನೇ ಅಧ್ಯಾಯದ ತನಕವೂ ಅದೇ ಪ್ರಶ್ನೆ. ಪ್ರಶ್ನೆಯ ರೂಪ ಬೇರೆ ಆಗಿರ್ಬೋದು, ಪ್ರಶ್ನೆಯ ಶಬ್ದಗಳು ಬೇರೆ ಆಗಿರ್ಬೋದು, ಆದರೆ ಅದರ ಅರ್ಥ ಏನು? ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಒಂದೇ ಪ್ರಶ್ನೆ. ಆದರೆ ಭಗವಂತ ಮಾತ್ರ ಬೇಸರ ಮಾಡಿಕೊಳ್ಳೇ ಇಲ್ಲ. ಪ್ರತಿ ಬಾರಿಯೂ ಕೂಡ ಹೊಸ ರೀತಿಯ ಉತ್ತರವನ್ನೇ ಕೊಟ್ಟ. ಅವನಿಗೆ ಗೊತ್ತಿತ್ತು ಇದನ್ನೇ ಮತ್ತೆ ಮತ್ತೆ ಕೇಳ್ತಾ ಇದ್ದಾನೆ, ಇವನು ಹೊಸತೇನೂ ಕೇಳ್ತಾ ಇಲ್ಲ ಅಂತ, ಆದ್ರೂ ಕೂಡ ಬೇಸರ ಮಾಡ್ಕೊಳ್ಳಿಲ್ಲ. ಯಾಕೆ ಹೇಳಿ? ಕರುಣಾ ವರುಣಾಲಯ ಮಾಂ ಪಾಲಯ, ನನ್ನನ್ನು ರಕ್ಷಣೆಯನ್ನು ಮಾಡು. ಯಾವುದರಿಂದ? ನನ್ನ ಹತ್ರ ಹಣ ಇಲ್ಲ, ನನ್ನ ಹತ್ರ ಸಮಸ್ಯೆ ಇದೆ, ನನ್ನ ಸಂಬಂಧಗಳು ಸರಿ ಇಲ್ಲ, ಸಂಕಟಗಳು ಬಂದು ಒಕ್ಕರಿಸಿವೆ. ಮಾಂ ಪಾಲಯ. ಯಾವುದರಿಂದ? ಭವದ ದುಃಖದಿಂದ. ನಾನು ಅಪೂರ್ಣ, ಇನ್ನೂ ಏನೋ ಬೇಕು, ಇನ್ನೂ ಏನೋ ಹುಡುಕ್ತಾ ಇದ್ದೀನಿ, ಇನ್ನೂ ಏನೋ ಅರಸ್ತಾ ಇದ್ದೀನಿ. ಏನು ಮಾಡಿದ್ರು ಕೂಡ ಒಂದು ಸಂತೋಷ ಸಿಗ್ತಾ ಇಲ್ಲ, ಏನು ಮಾಡಿದ್ರು ಕೂಡ ಒಂದು ಆನಂದ ಸಿಗ್ತಾ ಇಲ್ಲ, ಏನು ಮಾಡಿದ್ರು ಕೂಡ ಒಂದು ಸಮಾಧಾನ ಅನ್ನಿಸುತ್ತಿಲ್ಲ. ನೋಡಿ, ನೀವು ಒಂದು ಮಗುವನ್ನ ನೋಡಿ, ಮಗುವನ್ನ ಕೇಳಿ, ಮಗು ಹೇಗಿದೆಯಾ? ಇಲ್ಲ, ಖುಷಿ ಇಲ್ಲ. ಯಾಕೆ? ನಾನು ದೊಡ್ಡವನಾದ್ರೆ ನಾನು ಖುಷಿ, ಸಂತೋಷ, ಸಂಭ್ರಮ. ದೊಡ್ಡವನನ್ನು ಕೇಳಿ, ಅವನಂತಾನೆ ನಾನು ವಿದ್ಯಾವಂತನಾಗಬೇಕು. ವಿದ್ಯಾವಂತ ವ್ಯಕ್ತಿಯನ್ನೇ ಕೇಳಿ, ಅವನಂತಾನೆ ನನಗೆ ಉದ್ಯೋಗ ಬೇಕು, ನನಗೆ ಕೆಲಸ ಬೇಕು. ಉದ್ಯೋಗನ ಕೇಳಿ, ಅಯ್ಯೋ ಉದ್ಯೋಗ ಇದೆ, ಬರೀ ಉದ್ಯೋಗ ಕೆಲಸ ಮಾಡಿಸ್ಕೊತಾರೆ, ಹಣನೇ ಕೊಡಲ್ಲ, ನನಗೆ ಹಣ ಬೇಕು. ಹಣವಂತ ವ್ಯಕ್ತಿಯನ್ನ ಕೇಳಿ ನೀವು, ಅವನಂತಾನೆ ನನಗೆ ಸ್ಥಾನಮಾನ ಬೇಕು. ಸ್ಥಾನ ಮಾನವಂತನಿಗೆ ಕೇಳಿ, ಅವನು ಇನ್ನೂ ಬೇಕು, ಇನ್ನೇನೋ ಬೇಕು.
ಎಲ್ಲಿ ಮುಗೀತಿದ್ದು? ಇದು ಮುಗಿಯೋದೇ ಇಲ್ಲ. ನಾನೇನೋ ಆಗಬೇಕು, ನಾನೇನನ್ನೋ ಗಳಿಸಬೇಕು, ನಾನೇನೋ ಅನುಭವಿಸಬೇಕು, ನನಗಿನ್ನೂ ಸಾಲದು, ಹೋಗ್ತಾನೆ ಇರುತ್ತೆ ಮೃತ್ಯುವಿನ ತನಕ. ಭವ ಭವ ಅಂದ್ರೆ ಆಗೋದು, ಏನೋ ಆಗಬೇಕು ನಾನು. ದುಃಖ ದುಃಖ ನೋವು, ನಾನು ಮತ್ತೊಂದು ಆಗಬೇಕು. ಆತ್ಮದ ವಿಸ್ಮೃತಿ, ಇದಕ್ಕೆ ಹೆಸರು ದುಃಖ, ಇದಕ್ಕೆ ಹೆಸರು ಭವ. ಇದರಿಂದ ಹುಟ್ಟುತ್ತದೆ ಸಂಸಾರ ಸಾಗರ. ಒಂದು ಆಸೆ ತೃಪ್ತಿ ಆಯಿತು, ಇನ್ನೊಂದು, ಅದರಿಂದ ಮತ್ತೊಂದು, ಅದರಿಂದ ಮಗದೊಂದು. ಏನೋ ಒಂದು ಜೀವನದಲ್ಲಿ ಘಟನೆಗಳು ಘಟಿಸ್ತದೆ. ಓ, ನಾನು ಸುಖಿಯಾದೆ, ನಾನು ಸಂತೋಷಗೊಂಡೆ. ಮೇಲೆ ಹೋಗಿರ್ತಕ್ಕಂಥ ಅಲೆ ಹಾಗೆ ಕೆಳಗೆ ಬರುತ್ತೆ, ಸಮಸ್ಯೆ. ಮತ್ತೊಂದು ಅಲೆ ಬರುತ್ತೆ. ದುಃಖದ ನಂತರ ಸುಖ ಬರ್ತದೆ. ಇದು ಪೂರ್ಣ ಸತ್ಯ ಅಲ್ಲ. ಸುಖ ದುಃಖ ಕ್ರಮಬದ್ಧವಾಗಿ ಬರೋದಿಲ್ಲ. ಸುಖದಲ್ಲೂ ಭಯವಿದೆ, ದುಃಖದಲ್ಲೂ ಕೂಡ ಭಯ ಅನ್ನೋದಿದೆ. ದುಃಖದಲ್ಲೂ ಒಂದು ರೀತಿಯ ಆಶೆ ಇದೆ. ಸುಖ ಅಂತಕ್ಕಂಥದ್ದು ಸ್ಥಿರ ಅಲ್ಲ, ದುಃಖವೂ ಕೂಡ ಒಂದು ಪಾಠವನ್ನ ಕೊಡ್ತದೆ ನಮಗೆ. ಯಾವ ವ್ಯಕ್ತಿ ಆಂತರಿಕವಾಗಿ ವಿಕಾಸವನ್ನು ಹೊಂದಿದಾನೋ, ಯಾವ ವ್ಯಕ್ತಿ ಚಿಂತನೆಯನ್ನು ಮಾಡ್ತಾ ಇದ್ದಾನೋ, ಅವನಂತಾನೆ ಈ ಸಮಸ್ಯೆ, ಏನಿ ತಾಪತ್ರಯ, ಏನಿ ದುಃಖ, ಏನಿ ಒಂದು ಕಂಟಕಗಳು ಏನು ಬರ್ತಾವೆ, ಇದು ಹೊರಗಡೆಗಿಲ್ಲ, ಇದು ನನ್ನ ಒಳಗಡೆಗಿದೆ. ಎಲ್ಲಿ ತನಕ ವ್ಯಕ್ತಿ ಚಿಂತನೆಯನ್ನ ಮಾಡೋದಿಲ್ಲ, ಎಲ್ಲಿ ತನಕ ವ್ಯಕ್ತಿ ವಿಚಾರವನ್ನ ಮಾಡೋದಿಲ್ಲ, ಅವನಂತಾನೆ ಹೊರಗಡೆಯಿಂದ ಸಮಸ್ಯೆ ಬರ್ತಾರೆ. ನನ್ನ ಸಮಸ್ಯೆಗೆ ಜಗತ್ತು ಕಾರಣ, ನನ್ನ ಸಮಸ್ಯೆಗೆ ವ್ಯಕ್ತಿಗಳ ಕಾರಣ, ನನ್ನ ಸಮಸ್ಯೆಗೆ ಪರಿಸ್ಥಿತಿಗಳು ಕೂಡ ಕಾರಣ. ವ್ಯಕ್ತಿ ಯಾವಾಗ ಎಲ್ಲ ಸಮಸ್ಯೆಗಳ ಮೂಲ ನಾನೇ ಅಂತಕ್ಕಂಥ ಭಾವ ಉಂಟಾಗ್ತದೋ, ಆವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ಶಿಷ್ಯತ್ವದ ಆರಂಭವಾಗುತ್ತೆ. ಆವಾಗ ಅವನು ಗುರುವಿನ ಬಳಿ ಹೋಗ್ತಾನೆ. ಆವಾಗ ಅವನು ಕೇಳ್ತಾನೆ, ಮಾಂ ಪಾಲಯ, ನನ್ನನ್ನು ರಕ್ಷಿಸು, ನನ್ನನ್ನು ಮೇಲಕ್ಕೆತ್ತು, ನನ್ನನ್ನು ಉಳಿಸು, ನಾನು ಮುಳುಗಿ ಹೋಗ್ತಾ ಇದ್ದೀನಿ ಈ ಜಗತ್ತಿನಲ್ಲಿ. ಮತ್ತೆ ಜಗತ್ತಿನಲ್ಲಿ ಗುರು ಏನು ಮಾಡ್ತಾ ಇದ್ದಾನೆ? ಏನೋ ಹೊಸ ತಂದು ಕೊಡೋದಿಲ್ಲ ಗುರು. ಮತ್ತೆ ಅವನು ಕೇವಲ ದೇಶಿಕ ದಿಕ್ಕನ್ನು ತೋರಿಸ್ತಾನೆ, ಯಾವುದನ್ನು ಒಂದು ಕೂಡ ಒಂದು ಲಕ್ಷಿಸ್ತಾನಷ್ಟೇ. ಏನು? ನೀನೇ ಆತ್ಮ, ನೀನೇ ಆ ಪೂರ್ಣ ತತ್ವ, ನೀನು ಮುಕ್ತ ಪುರುಷನೇ. ನೀನು ಏನು ಹುಡುಕ್ತಾ ಇದೆಯಾ, ಅದು ನಿನ್ನಿಂದ ಬೇರೆ ಆಗಿಲ್ಲ, ಅದು ಎಲ್ಲೋ ಹೊರಗಡೆಗಿಲ್ಲ. ಮತ್ತೆ ಅದು ನಿನ್ನ ಅಂತಃಕರಣವನ್ನ ಬೆಳಗುತ್ತಾ ಇರ್ತಕ್ಕಂಥ ಒಂದು ಶುದ್ಧ ತತ್ವ, ಅದು ನೀನೇ. ನೀವು ಭಜಗೋವಿಂದಂ ಓದ್ತಿರೋ, ಉಪದೇಶ ಸಹಸ್ರಿಯನ್ನು ಓದ್ತಿರೋ, ಭಾಷ್ಯಗಳನ್ನು ಓದ್ತಿರೋ, ಆಚಾರ್ಯ ಶಂಕರನಿಂದ ರಚಿಸಲ್ಪಟ್ಟಂತಹ ಅನೇಕ ಗ್ರಂಥಗಳ ಅಧ್ಯಯನವನ್ನ ಮಾಡ್ತಿರೋ, ಸಂದೇಶ ಅನ್ನೋದು ಒಂದೇ, ತಸ್ಮಾತ್ ಜಾಗೃತ ಜಾಗೃತ. ಏನು? ನೀನು ಬಂಧನದಲ್ಲಿಲ್ಲ. ಆದ್ರೆ ನಾವು ಕೇಳಲಿಕ್ಕೆ ತಯಾರಿಲ್ಲ. ಯಾಕೆ? ನಮ್ಮ ಮನಸ್ಸು ತುಂಬಿಕೊಂಡಿದೆ ಅಹಂಕಾರದಿಂದ, ನಮ್ಮ ಅಂತಃಕರಣ ತುಂಬಿಕೊಂಡಿದೆ ಭಯದಿಂದ, ನಮ್ಮ ಅಂತಃಕರಣ ತುಂಬಿಕೊಂಡಿದೆ ಪೂರ್ವಾಗ್ರಹಗಳಿಂದ. ಆದ್ದರಿಂದ ಶಿಷ್ಯ ಅಂತಕ್ಕಂಥವನು ಪ್ರಾರ್ಥನೆಯನ್ನು ಮಾಡ್ತಾನೆ, ನನ್ನ ಅಂತಃಕರಣವನ್ನು ಶುದ್ಧ ಮಾಡು, ನನ್ನ ಮನಸ್ಸನ್ನು ಶುದ್ಧ ಮಾಡು, ನನ್ನನ್ನ ವಿಚಾರಶೀಲನನ್ನಾಗಿ ಮಾಡು, ನಿನ್ನ ಕಡೆಗೆ ತಿರುಗಿಸು ನನ್ನನ್ನ. ಜ್ಞಾನದ ಮಳೆಯನ್ನ ಸುರಿಸಿರ್ತಕ್ಕಂತಹ ವ್ಯಕ್ತಿ. ಆದ್ರಿಂದ ಕರುಣಾವರುಣಾಲಯ ಪಾಲಯ ಮಾಂ. ಆಚಾರ್ಯ ಶಂಕರರು ಮತ್ತೊಬ್ಬರ ಮುಕ್ತಿಗಾಗಿ ದುಡಿದವರು, ಲೋಕಹಿತಕ್ಕಾಗಿ ಕೆಲಸವನ್ನ ಮಾಡಿದರು. ಆದ್ರಿಂದ ಅವ್ರ ಹೆಸರು ಕರುಣಾಮೂರ್ತಿ.
ಇಂದ ನಾವೆಲ್ಲರೂ ಕೂಡ ಅವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಬೇಕು. ಏನಂತ? ಕರುಣಾ ವರುಣಾಲಯ ಪಾಲಯ ಮಾಂ. ಯಾಕೆ ನನ್ನ ಸಮಸ್ಯೆಗಳಿಗೆ ಪರಿಹಾರಕ್ಕೆ ನಾನು ಹೊರಗಡೆ ಹುಡುಕದೆ ಸಂತೋಷ ಸಿಗಲಿಲ್ಲ, ಜನರನ್ನು ದೂಷಿಸದೆ ಪ್ರಯೋಜನ ಆಗಲಿಲ್ಲ, ದೇವರನ್ನು ಕೂಡ ದೂಷಿಸಿದೀವಿ ನಾವು, ಪ್ರಯೋಜನ ಇಲ್ಲ. ಆದರೆ ಯಾವಾಗ ಗುರುವಿನ ಬಳಿ ಬಂದೆವು, ನಾವು ಯಾವಾಗ ಶ್ರವಣ ಮನನಾದಿಗಳನ್ನು ಮಾಡಲಿಕ್ಕೆ ಶುರು ಮಾಡಿದೆವು, ಇವಾಗ ನಮ್ಗೆ ಗೊತ್ತಾಗ್ತಾ ಇದೆ ಏನಂತ? ಸಮಸ್ಯೆ ಅನ್ನೋಂಥದ್ದು ಹೊರಗಡೆಗಿಲ್ಲ, ಸಮಸ್ಯೆ ನನ್ನ ಅಜ್ಞಾನದಲ್ಲಿ. ಹೇ ಕರುಣಾಮಯ, ಹೇ ಶಂಕರ, ನನ್ನನ್ನು ಈ ಅಜ್ಞಾನದ ಅಂಧಕಾರದಿಂದ ಎಳಗಡೆ ತೆಗೆದುಕೊಂಡು ಬಾ, ಭವಸಾಗರದಿಂದ ನೀನು ನನ್ನನ್ನು ರಕ್ಷಿಸು, ನಿನ್ನ ಕೃಪೆಯಿಂದ ನನ್ನ ಮನಸ್ಸನ್ನು ಶುದ್ಧಗೊಳಿಸು, ನಿನ್ನ ದೃಷ್ಟಿಯಲ್ಲಿ ನನ್ನನ್ನು ಕೂಡ ಸ್ಥಿರಗೊಳಿಸು. ಹೇಳ್ಕೊಳ್ತಕ್ಕಂಥ ಶೈಲಿ ನೋಡಿ, ಆಚಾರ್ಯ ತೋಟಕಂತು ಮುಂದುವರಿಸ್ತಾರೆ ನೋಡಿ. ರಚಯಾಖಿಲ ದರ್ಶನ ತತ್ವವಿಧ. ಅಖಿಲ ದರ್ಶನ, ಎಲ್ಲಾ ತತ್ವಶಾಸ್ತ್ರಗಳನ್ನ, ಎಲ್ಲಾ ವಿಜ್ಞಾನಗಳನ್ನ, ಎಲ್ಲದರ ಸಾರವನ್ನ ನೀನು ನನಗೆ ತಿಳಿಸಿಕೊಡು. ಎಲ್ಲ ಜ್ಞಾನದ ಶಾಖೆಗಳ ಸಾರವನ್ನ ನನಗೆ ತಿಳಿಸಿಕೊಡು. ಏನದು ಎಲ್ಲ ಜ್ಞಾನದ ಶಾಖೆಗಳ ಸಾರ ಅಂತಂದ್ರೆ ಅದಕ್ಕೆ ಹೆಸರು ಬ್ರಹ್ಮವಿದ್ಯೆ. ಆ ತತ್ವವನ್ನು ನೀನು ತಿಳ್ಕೊಂಡವನು ತತ್ವವಿದಂ. ಅಧ್ಯಾತ್ಮ ವಿದ್ಯಾನಾಂ, ಎಲ್ಲ ವಿದ್ಯೆಗಳಲ್ಲೂ ಕೂಡ ಅತ್ಯಂತ ಶ್ರೇಷ್ಠ ಉತ್ಕೃಷ್ಟವಾಗಿರ್ತಕ್ಕಂಥ ವಿದ್ಯೆ ಅನ್ನೋಂಥದ್ದು ಏನಾದ್ರು ಇದ್ರೆ ಅದು ಅಧ್ಯಾತ್ಮ ವಿದ್ಯೆ. ಯಾಕೆಂದ್ರೆ ಯಾವ ವಿದ್ಯೆಯೂ ನಮ್ಮನ್ನ ಆತ್ಮತತ್ವದ ಕಡೆಗೆ, ಬ್ರಹ್ಮತತ್ವದ ಕಡೆಗೆ ಕರ್ಕೊಂಡು ಹೋಗುವುದಿಲ್ಲ. ಯಾಕಂತಂದ್ರೆ ಬ್ರಹ್ಮವಿದ್ಯೆ ಒಂದೇ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ತತ್ವವನ್ನು ತಿಳಿಸಿಕೊಡುವಂಥದ್ದು. ಬ್ರಹ್ಮವಿದ್ಯೆ ಒಂದೇ ನಮಗೆ ಮುಕ್ತಿಯನ್ನು ತಂದು ಕೊಡುವಂಥದ್ದು. ಮುಂಡಕೋಪನಿಷತ್ನಲ್ಲಿ ಹೇಳಲ್ಪಡುತ್ತೆ, ಸರ್ವ ವಿದ್ಯಾ ಪ್ರತಿಷ್ಠಾ. ಕೈವಲ್ಯ ಶ್ರುತಿಯಲ್ಲೂ ಕೂಡ ಕಸ್ಮಿನ್ನೋ ಭಗವೋ ವಿಜ್ಞಾತೆ ಸರ್ವಂ ವಿಜ್ಞಾತಂ ಭವತೀತಿ. ಯಾವುದೋ ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದ ಹಾಗಾಗತ್ತೆ. ಅಂತ ವಿದ್ಯೆನ ನನಗೆ ತಿಳಿಸಿಕೊಡು. ಯಾವ ಒಂದು ವಿದ್ಯೆನ ನಾನು ಕಲಿದುಕೊಂಡ್ರೆ ಮತ್ತೆ ಮತ್ತೆ ನಾನು ಹೋಗ್ಬೇಕು, ಮತ್ತೆ ಮತ್ತೆ ನಾನು ಅರಿಬೇಕು, ಮತ್ತೆ ಮತ್ತೆ ನಾನು ಹೊರಗೆ ಇಲ್ಲ. ಮತ್ತೆ ರಚಯ, ನನ್ನನ್ನು ಹಾಗೆ ಮಾಡು, ನನ್ನನ್ನು ಜ್ಞಾನಿ ಆಗಿಸು, ನನಗೆ ಸರಿಯಾದ ತಿಳುವಳಿಕೆಯನ್ನು ಕೊಡು, ನನಗೆ ಸರಿಯಾದ ಜ್ಞಾನವನ್ನು ತಿಳಿಸಿಕೊಡು ನನಗೆ. ಹೇ ಶಂಕರ, ಭವಶಂಕರ ದೇಶಿಕ ಮೇ ಶರಣಂ. ನೀನು ನನ್ನ ಆಚಾರ್ಯ, ನೀನು ನನ್ನ ಗುರು, ನೀನೇ ನನ್ನ ಆಶ್ರಯದಾತ, ನೀನೇ ನನ್ನ ರಕ್ಷಕ, ನೀನೇ ನನ್ನನ್ನು ಕಾಪಾಡ್ತಕ್ಕಂಥವು. ಆದ್ರಿಂದ ನನ್ನನ್ನು ಕಾಪಾಡು. ಹೇಳುವಂಥ ಶೈಲಿ ನೋಡಿ ಎಷ್ಟು ಅದ್ಭುತವಾಗಿದೆ. ಮುಂದಿನ ಶ್ಲೋಕ ನೋಡಿ. ಭವತಾ ಜನತಾ ಸುಹಿತಾ ಭವಿತಾ ನಿಜಬೋಧ ವಿಚಾರಣ ಚಾರುಮತೆ ಕಲಯೇಶ್ವರ ಜೀವ ವಿವೇಕವಿದಂ ಭವಶಂಕರ ದೇಶಿಕ ಮೇ ಶರಣಂ. ಭವಶಂಕರ ದೇಶಿಕ ಮೇ ಶರಣಂ. ಭವತಾ ಜನತಾ ಸುಖಿತಾ ಭವಿತಾ. ನಿಮ್ಮಿಂದಾಗಿ ಈ ಜನ ಸುಖಿಗಳಾಗಿದ್ದಾರೆ.
ಅಲ್ಲ, ಜಗತ್ತಿನಲ್ಲಿ ಒಂದು ಪ್ರಶ್ನೆ ಇದೆ, ಈ ಜಗತ್ತಿನಲ್ಲಿ ಜನರನ್ನ ಸುಖಿಗಳನ್ನಾಗಿಸಬಲ್ಲರು, ಯಾರು ಸಂತೋಷವಾಗಿಡಿಸಬಲ್ಲರು? ಈ ಜಗತ್ತಿನಲ್ಲಿ ಒಬ್ಬ ರಾಜ, ಒಬ್ಬ ಮಂತ್ರಿ ಜನರನ್ನ ಸುಖಿಯಾಗಿಡ್ಲಿಕ್ಕೆ ಸಾಧ್ಯ ಇದೆ? ಒಬ್ಬ ವ್ಯಕ್ತಿ ರಸ್ತೆಗಳನ್ನ ಕಟ್ಟಬಹುದು, ಒಬ್ಬ ವ್ಯಕ್ತಿ ಆಸ್ಪತ್ರೆಗಳನ್ನ ಕಟ್ಟಬಹುದು, ಒಬ್ಬ ವ್ಯಕ್ತಿ ಧರ್ಮ ಛತ್ರಗಳನ್ನ ಕಟ್ಟಬಹುದು, ಅನ್ನ ಕ್ಷೇತ್ರಗಳನ್ನ ಕಟ್ಟಬಹುದು, ಮನೆಯವರಿಗೆ ಬಡವರಿಗೆ ಮನೆಯನ್ನ ಕೊಡಬಹುದು. ಅವನು ನಮ್ಮ ಅಂತಃಕರಣದ ಒಳಗಡೆಗೆ ಇರ್ತಕ್ಕಂತಹ ಖಾಲಿತನವನ್ನ ತುಂಬಲಿಕ್ಕೆ ಸಾಧ್ಯ ಇದೆಯಾ? ಒಬ್ಬ ತಂದೆ ಮಗನಿಗೆ ಸಂಪತ್ತನ್ನು ಕೊಡಬಹುದು, ಒಬ್ಬ ತಂದೆ ಮಗನಿಗೆ ಮನೆಯನ್ನ ಕಟ್ಟಿಕೊಡಬಹುದು, ಒಬ್ಬ ತಂದೆ ಮಗನಿಗೆ ಆಸ್ತಿ ಪಾಸ್ತಿಯನ್ನ ಕೊಡಬಹುದು. ಮಗನಿಗೆ ಶಾಂತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ನೀವು ಒಬ್ಬ ವೈದ್ಯನ ಬಳಿಗೆ ಹೋದ್ರೆ ನಿಮ್ಗೆ ಏನಾದ್ರೂ ರೋಗ ಇದ್ರೆ ದೇಹಕ್ಕೆ ಔಷಧಿಯನ್ನ ಕೊಡಬಲ್ಲ, ಮನಸ್ಸಿಗೆ ಆನಂದವನ್ನ, ಮನಸ್ಸಿಗೆ ಸಂತೋಷವನ್ನ, ಮನಸ್ಸಿಗೆ ತೃಪ್ತಿಯನ್ನ. ಅವನ ಹತ್ರ ಏನಿದೆ? ಅವನ ಹತ್ರನೇ ಆನಂದ ಇಲ್ಲ, ಅವನ ಹತ್ರನೇ ಶಾಂತಿ ಇಲ್ಲ. ಒಬ್ಬ ರಾಜಕಾರಣಿಯ ಬಳಿ ಹೋದ್ರೆ ನಮ್ಮಲ್ಲಿ ಏನು ಸೌಲಭ್ಯಗಳಿಲ್ಲ, ಆ ಸೌಲಭ್ಯಗಳನ್ನ ಅವನು ಕೊಡಬಹುದೇ ಹೊರತು ಚಿತ್ತ ಶಾಂತಿಯನ್ನ, ಮನಸ್ಸಿನ ಪ್ರಶಾಂತತೆಯನ್ನ, ಮನಸ್ಸಿನ ತೃಪ್ತಿಯನ್ನು ಅವನಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಏನು ಸೌಲಭ್ಯಗಳಿವೆ, ಸುಖವನ್ನು ಕೊಡ್ಲಾರು. ಸಂಪತ್ತು, ಅದರಲ್ಲಿ ಸುಖ ಅನ್ನುವಂಥದ್ದಿಲ್ಲ, ಭೋಗದಲ್ಲಿ ಸುಖ ಅನ್ನುವಂಥದ್ದಿಲ್ಲ. ಭೋಗದಿಂದ ಸುಖ ಅನ್ನುವಂಥದ್ದು ಸಿಗೋದಿಲ್ಲ, ಅದು ದೊಡ್ಡ ಭ್ರಮೆ. ಇದು ಒಂದು ಸಿಕ್ಕರೆ ಸಾಕು, ನಾನು ಖುಷಿಯಾಗಿರ್ತೀನಿ, ಇದು ಒಂದನ್ನ ಪಡೆದ್ರೆ ಸಾಕು, ನಾನು ಸಂತೋಷವಾಗಿರ್ತೀನಿ, ಇದನ್ನು ಒಂದನ್ನ ಪಡೆದ್ರೆ ಸಾಕು, ನಾನು ಆನಂದವಾಗಿರ್ತೀನಿ ಅಂತ. ಒಂದು ಮನೆ ಸಿಕ್ಕರೆ ಸಾಕು ಸ್ವಾಮಿ, ಆನಂದವಾಗಿ ಜೀವನ ಮಾಡಬಲ್ಲೆ ನಾನು. ಒಂದು ಕಾರ್ ಇದ್ರೆ ಸಾಕು ನನಗೆ, ಮದುವೆ ಆದ್ರೆ ಸಾಕು, ಮಕ್ಕಳು ಹುಟ್ಟಿದ್ರೆ ಸಾಕು, ಮಕ್ಕಳು ದೊಡ್ಡವರಾದ್ರೆ ಸಾಕು. ಅಯ್ಯೋ, ನನಗೆ ಕೆಲಸ ಮಾಡಿ 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 ಸಾಕಾಗಿದೆ, ನಿವೃತ್ತಿ ಆದ್ರೆ ಸಾಕು ನನಗೆ. ಪ್ರತಿ ಹಂತದಲ್ಲೂ ಒಂದು ಹೊಸ ಹೊಸ ಬಯಕೆಗಳು, ಹೊಸ ಹೊಸ ಕಾಮನೆಗಳು ಅಂತಃಕರಣದ ಒಳಗಡೆಗೆ ಉದ್ಭವ ಆಗ್ತಾ ಇವೆಯೇ ಹೊರತು ಯಾವ ವ್ಯಕ್ತಿಯನ್ನು ಕೂಡ ನಾವು ಇನ್ನೂವರೆಗೆ ಸುಖ, ಶಾಂತಿ, ನೆಮ್ಮದಿಯಿಂದ ಇರೋದನ್ನ ಕಂಡಿಲ್ಲ. ಕಾಮ, ಬಯಕೆ ಅನ್ನೋದೇನಿದೆ, ಒಂದು ಬೆಂಕಿ ಇದ್ದ ಹಾಗೆ, ಅದು ಸಾಕು ಅಂತ ಹೇಳೋದೇ ಇಲ್ಲ. ಬೆಂಕಿಗೆ ಎಷ್ಟೇ ತುಪ್ಪವನ್ನು ಹಾಕಿ ಇನ್ನೂ ಪ್ರಜ್ವಲಿಸ್ತಾ ಹೋಗ್ತದೆ. ಒಂದು ಮೊಬೈಲ್ ತಗೊಂಡ್ರೆ ಸಾಕು, 3 ತಿಂಗಳಲ್ಲಿ ಹೊಸ ಮಾಡೆಲ್ ಬರುತ್ತೆ, ಹೊಸ ಕಂಪನಿ ಬರುತ್ತೆ, ಹೊಸ ಮಾದರಿಗಳು ಬರ್ತವೆ. ನಾವೇನೋ ನಮ್ಮ ಮನೆ ಹೀಗೆ ಇರಬೇಕು ಅನ್ನೋ ರೀತಿಯಲ್ಲಿ ಬಹಳಷ್ಟು ಕಷ್ಟಪಟ್ಟು ಮನೆಯನ್ನು ಕಟ್ತೀವಿ. ಕೆಲವೇ ವರ್ಷಗಳಲ್ಲಿ ಪಕ್ಕದಲ್ಲಿ ನಮಗಿಂತ ಚೆನ್ನಾಗಿ, ನಮಗಿಂತ ಎತ್ತರದ, ನಮಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಮನೆಯನ್ನು ಕಟ್ತಾರೆ. ಯಾವುದೋ ಒಂದು ಕೆಲಸ ಸಿಗುತ್ತೆ, ಅಯ್ಯೋ ಮೇಲಿಂದ ಸಿಕ್ಕಿದ್ದಿದ್ರೆ ಚೆನ್ನಾಗಿದೆನೋ. ನಮ್ಮ ಕಾಮನೆಗಳು, ನಮ್ಮ ಬಯಕೆಗಳು ಎಷ್ಟೇ ಈಡೇರಿದರೂ ಕೂಡ ಅದರಿಂದ ಸುಖ, ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಪ್ರಾಪ್ತಿಯಾಗೋದಿಲ್ಲ. ಮತ್ತೆ ಅದರಿಂದ ಬಯಕೆ ಅನ್ನುವಂಥದ್ದು ಹೆಚ್ಚಾಗ್ತಾ. ಗೀತೆಯಲ್ಲಿ ಭಗವಂತನೇ ಹೇಳ್ತಾನೆ, ಏನದು? ಈ ಕಾಮ ಅನ್ನೋದೊಂದು ರಾಕ್ಷಸ, ಏನೇ ಕೊಡಿ ಅದನ್ನದು ಭಸ್ಮ ಮಾಡುತ್ತೆ, ಇನ್ನು ಮತ್ತೆ ಪ್ರಜ್ವಲಿಸ್ತಾನೆ ಇರ್ತದೆ. ಆದ್ರೆ ಸುಖ ಎಲ್ಲಿದೆ? ಸುಖ ವಸ್ತುವಿನಲ್ಲಿದೆಯೇ ಅಥವಾ ಸುಖ ಅನ್ನೋದು ನಮ್ಮ ಮನಸ್ಸಿನಲ್ಲಿದೆಯೇ? ಒಂದು ವಸ್ತು ಒಬ್ಬನಿಗೆ ಆನಂದ ಕೊಡುತ್ತದೆ, ಅದೇ ವಸ್ತು ಮತ್ತೊಬ್ಬನಿಗೆ ದುಃಖವನ್ನು ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಒಂದು ವೇಳೆ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ವಸ್ತು ಅಥವಾ ವಿಷಯಗಳಲ್ಲೇ ಇರೋದಾಗಿದ್ದಿದ್ರೆ ಸುಖ ಕೊಡಬೇಕಿತ್ತಲ್ಲ. ಹಾಗಾದ್ರೆ ಸುಖ ಅನ್ನೋದು ವಸ್ತುವಿನಲ್ಲಿಲ್ಲ,
ಮತ್ತೆ ಸುಖ ಎಲ್ಲಿದೆ? ಸುಖ ಇರುವಂಥದ್ದು ನನ್ನ ಮನಸ್ಸಿನ ಪ್ರಶಾಂತತೆಯಲ್ಲಿ, ನನ್ನ ಮನಸ್ಸಿನ ಸ್ಥಿತಿಯಲ್ಲಿ. ಹೊರಗಡೆಯ ಜಗತ್ತಿನ ಎಲ್ಲ ವಸ್ತುಗಳನ್ನು ಕೂಡ ಪಡೆದುಕೊಂಡು ಒಬ್ಬ ವ್ಯಕ್ತಿ ದುಃಖಿಯಾಗಿರ್ಲಿಕ್ಕೆ ಸಾಧ್ಯ ಇದೆ. ಏನೂ ಇಲ್ಲದೆಯೇ ಒಬ್ಬ ಆತ್ಮಜ್ಞಾನಿ ಆನಂದವಾಗಿರಬಲ್ಲ. ಯಾಕೆಂತಂದ್ರೆ ಅವನ ಸುಖ ಹೊರಗಡೆಯ ವಸ್ತುಗಳಲ್ಲಿಲ್ಲ, ಅವನ ಸುಖ ಸ್ವಸ್ವರೂಪದಲ್ಲಿದೆ. ಆದ್ರಿಂದ ತಾನೇ ನಮ್ಮ ಋಷಿಗಳು ಘೋಷಣೆಯನ್ನು ಮಾಡಿದ್ದು, ಆನಂದೋ ಬ್ರಹ್ಮೇ ದಿವ್ಯಜಾನ. ಬ್ರಹ್ಮದ ಸ್ವರೂಪವೇ ಆನಂದ, ಆತ್ಮಸ್ವರೂಪವೇ ಆನಂದ. ಆದ್ರಿಂದ ಆತ್ಮಾವ ಅರೇ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಈ ಆತ್ಮತತ್ವವನ್ನು ನೀನು ತಿಳ್ಕೊ. ಆತ್ಮ ಸ್ವರೂಪವನ್ನ ಅರಿಯುವಂಥದ್ದೇ ನಿಜವಾದ ಆನಂದ. ಅದನ್ನು ಬಿಟ್ಟು ಬೇರೆ ಏನು ಕೂಡ ಇಲ್ಲ. ಆದ್ರಿಂದ ಆಚಾರ್ಯ ಶಂಕರರು ಕೇವಲ ದೇವಸ್ಥಾನಗಳನ್ನ ಕಟ್ಟಲಿಲ್ಲ, ಕೇವಲ ಮಠ ಮಾನ್ಯಗಳನ್ನ ಸ್ಥಾಪನೆಯನ್ನ ಮಾಡಲಿಲ್ಲ, ಕೇವಲ ಗ್ರಂಥಗಳನ್ನ ಬರೆದ್ರು. ಇಲ್ಲ 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 ಇಲ್ಲ. ಮತ್ತೆ ಆತ್ಮಜ್ಞಾನವನ್ನ ಪುನರುಜ್ಜೀವನಗೊಳಿಸಿದ್ರು. ಆತ್ಮಜ್ಞಾನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು. ಹೇ, ಆತ್ಮಜ್ಞಾನವನ್ನ ಮೊದಲು ತಿಳಿದುಕೋ, ಅನಂತರ ಉಳಿದದ್ದು. ಉಪನಿಷತ್ತು ಇರಲಿಲ್ವಾ? ಉಪನಿಷತ್ತು ಇತ್ತು. ಬ್ರಹ್ಮಸೂತ್ರಗಳು ಮೊದಲು ಇತ್ತು. ಭಗವದ್ಗೀತೆ ಇತ್ತು. ಸ್ಪಷ್ಟವಾಗಿರ್ತಕ್ಕಂತಹ ವ್ಯಾಖ್ಯಾನವನ್ನು ಬರೆದ್ರು. ಸಂಪೂರ್ಣವಾಗಿರ್ತಕ್ಕಂತಹ ವೇದಾಂತದ ಒಂದು ಕೀಲಿಕೈಯನ್ನು ಕೊಟ್ಟರು. ಆವಾಗ್ಲೂ ಶಾಸ್ತ್ರಗಳಿತ್ತು, ಇವಾಗ್ಲೂ ಕೂಡ ಶಾಸ್ತ್ರಗಳಿವೆ. ಆದರೆ ಒಂದು ಸರಿಯಾದ ದೃಷ್ಟಿಕೋನ, ಸರಿಯಾದ ಒಂದು ಚಿತ್ರಣವನ್ನು ಆಚಾರ್ಯ ಶಂಕರರು ಕೊಟ್ಟರು. ಈ ಶಬ್ದದ ಅರ್ಥ ಇದೆ ಅಂತಕ್ಕಂಥ ಒಂದು ಸ್ಪಷ್ಟವಾಗಿ ಬರೆದದ್ದು ಆಚಾರ್ಯ ಶಂಕರು. ಇಲ್ಲಿ ಹೋದ್ರೆ ಅವರವರ ಮನಸ್ಸಿಗೆ ಬಂದ ಹಾಗೆ ವಿಶ್ಲೇಷಣೆಯನ್ನ ಮಾಡ್ತಾ ಹೋದ್ರು. ಅವರ ಅನುಭವ ಅನ್ನುವಂಥದ್ದು ಏನಿತ್ತು, ಅವರ ತಿಳುವಳಿಕೆ ಅನ್ನುವಂಥದ್ದು ಏನಿತ್ತು, ಅದನ್ನ ಭಾಷ್ಯದ ರೂಪದಲ್ಲಿ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಆದ್ರಿಂದ ಆಚಾರ್ಯ ಶಂಕರನನ್ನ ನಾವು ಜಗದ್ಗುರು ಅಂತ ಹೇಳಿ ಕರಿತೀವಿ. ಜನತಾ, ಇಡೀ ಭಾರತ ಸುಖಿ ಆಗ್ತದೆ ಇಲ್ಲ. ಜನತಾ ಮಾನವ ಕುಲ. ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ ನೀವು ಎಲ್ಲ ಕಡೆಗೂ ಆಚಾರ್ಯ ಶಂಕರರ ಚಿಂತನೆ ಅನ್ನೋದು ನಡೀತಾ ಇದೆ. ನೀವು ಅಮೆರಿಕಕ್ಕೆ ಹೋಗಿ, ಯುರೋಪಿಗೆ ಹೋಗಿ, ಆಫ್ರಿಕಾದಲ್ಲಿ ಹೋಗಿ, ಯಾಕಂತಂದ್ರೆ ಸತ್ಯ ತತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಯಾವುದೇ ಭೌಗೋಳಿಕ ಅಡ್ಡಿ ಆತಂಕಗಳು ಇಲ್ಲವೇ ಇಲ್ಲ. ಅಹಂ ಇದಂ ಸರ್ವಂ, ಇದೆಲ್ಲವೂ ಕೂಡ ನಾನೇ. ಏನಿದು? ಇದು ವೇದಾಂತ ಹೇಳಿದಾಗ ನಾವು ಗಮನಿಸಿ, ವೇದಾಂತ ತತ್ವವನ್ನ ನಾವು ಸ್ಪಷ್ಟವಾಗಿ ಅರಿಬೇಕಾದ್ರೆ ಅನೇಕ ದೃಷ್ಟಾಂತಗಳನ್ನು ಕೊಡ್ತಾರೆ. ಮಣ್ಣಿನ ಪಾತ್ರೆಯ ದೃಷ್ಟಾಂತವನ್ನ ಕೊಡ್ತಾರೆ. ಮಣ್ಣು ಹೇಳ್ಬೋದು, ನಾನೇ ಎಲ್ಲ ಪಾತ್ರೆ. ಯಾಕೆಂದ್ರೆ ಪಾತ್ರೆ ಬೇರೆ ಪದಾರ್ಥ ಅನ್ನೋದು ಅಲ್ವೇ ಅಲ್ಲ, ಮಣ್ಣಿನ ನಾಮರೂಪಗಳಷ್ಟೇ, ಅದನ್ನು ಬಿಟ್ಟು ಬೇರೆ ಏನು ಇಲ್ವೇ ಇಲ್ಲ. ಈ ಜಗತ್ತು ಅನ್ನೋದು ಬೇರೆ ಬೇರೆ ಅಲ್ಲ, ಕೇವಲ ನಾಮರೂಪಗಳು ಮಾತ್ರ, ಬ್ರಹ್ಮ ಸ್ವರೂಪದ ನಾಮರೂಪಗಳು. ಆದ್ರಿಂದ ಜ್ಞಾನಿ ಹೇಳ್ತಾನೆ, ಸರ್ವಂ ಖಲ್ವಿದಂ ಬ್ರಹ್ಮ. ಎಲ್ಲವೂ ಕೂಡ ನಾನೇ, ಎಲ್ಲವೂ ಕೂಡ ಪರಬ್ರಹ್ಮ ತತ್ವವೇ, ಎಲ್ಲೆಲ್ಲಿಯೂ ಕೂಡ ಆತ್ಮ ತತ್ವವೇ.
ಯಾವಾಗ ಇದರ ಸ್ಪಷ್ಟತೆ ಅನ್ನುವುದು ನಮಗೆ ಗೊತ್ತಿಲ್ಲ, ಪ್ರತಿಯೊಂದು ವಸ್ತುವಿಗೂ, ಪ್ರತಿಯೊಂದು ವ್ಯಕ್ತಿಗೂ, ಪ್ರತಿಯೊಂದು ವಿಷಯಕ್ಕೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಮೌಲ್ಯವನ್ನು ಕೊಡ್ತೀವಿ, ಆವಾಗ ನಾವು ದಾಸರಾಗ್ತೀವಿ. ಜಗತ್ತು ನಮ್ಮನ್ನ ಹಿಡಿತದಲ್ಲಿ ಇಟ್ಕೊಂಡಿದೆಯೋ, ನಾವು ಜಗತ್ತನ್ನ ಹಿಡಿತದಲ್ಲಿದ್ದೇವೆಯೋ? ನಾವು ಜಗತ್ತಿನ ಸ್ವಾಮಿಯೋ ಅಥವಾ ಜಗತ್ತಿನ ದಾಸನೋ? ಒಂದು ವೇಳೆ ನನ್ನ ಹತ್ರ ಹಣ ಇಲ್ಲ ಅಂತಂದ್ರೆ, ನಾನು ಅಳ್ತಾ ಇದ್ದೀನಿ ಅಂತಂದ್ರೆ, ಹಣವೇ ನನ್ನ ಸ್ವಾಮಿ. ಪ್ರಶಂಸೆ ಅನ್ನುವಂಥದ್ದು ಇಲ್ಲ ಅಂದ್ಕೂಡಲೇ ನಾನು ಅಳ್ತಾ ಇದ್ದೀನಿ, ನಾನು ಗೋಳಾಡ್ತಾ ಇದ್ದೀನಿ ಅಂತಂದ್ರೆ, ಜನರ ಅಭಿಪ್ರಾಯವೇ ನನ್ನ ಸ್ವಾಮಿ, ನನ್ನ ಯಜಮಾನವಾಗುತ್ತೆ. ಆತ್ಮಜ್ಞಾನಿ ಮಾತ್ರ ಈ ಜಗತ್ತಿನಲ್ಲಿ ಅವನು ಜಗತ್ತಿನ ಕಡೆಗೆ ತಿರುಗೇ ನೋಡೋದಿಲ್ಲ. ಹಾಗಾದ್ರೆ ನಿಜವಾದ ಹಣವಂತ, ನಿಜವಾದ ಸುಖಿ, ನಿಜವಾದ ಆನಂದ ಯಾರಲ್ಲಿದೆ? ಹಣವಂತನಲ್ಲ, ಪ್ರಭಾವಶಾಲಿ ಆಗಿರ್ತಕ್ಕಂಥ ವ್ಯಕ್ತಿಯಲ್ಲ, ಪ್ರಸಿದ್ಧನಾಗಿರ್ತಕ್ಕಂಥ ವ್ಯಕ್ತಿಯಲ್ಲ. ಮತ್ತೆ ಯಾವ ವ್ಯಕ್ತಿ ತನ್ನಲ್ಲಿ ಏನಿದೆ ಅದರಲ್ಲೇ ತೃಪ್ತಿಯನ್ನು ಗಳಿಸಿದಾನೋ, ಅದರಲ್ಲೇ ಆನಂದವನ್ನು ಗಳಿಸಿದಾನೋ, ಗಮನಿಸಿ, ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬಹುದು, ನಮ್ಮ ಮಕ್ಕಳಿಗೆ ನಾವು ಒಂದು ಕೆಲಸವನ್ನು ಕೊಡಬಹುದು, ನಮ್ಮ ಮಕ್ಕಳಿಗೆ ನಾವು ಸಂಪತ್ತನ್ನು ಕೊಡಬಹುದು. ನಾವು ನಮ್ಮ ಮಕ್ಕಳಿಗೆ ಆತ್ಮಜ್ಞಾನವನ್ನು ಕೊಡದೇ ಇದ್ರೆ, ಸತ್ಯ ತತ್ವವನ್ನ ತಿಳಿಸಿಕೊಡದೇ ಇದ್ರೆ, ದುಃಖದ ಮೂಲ ಅನ್ನೋದು ಹಾಗೆ ಉಳ್ಕೊಳ್ಳುತ್ತೆ. ಗಮನಿಸಿ, ಇಲ್ಲಿ ಬಂದು ಹೋದಂತಹ ಅನೇಕ ದೊಡ್ಡ ದೊಡ್ಡ ಸಂತ ಮಹಾಂತರು ಜನರನ್ನ ಶ್ರೀಮಂತರನ್ನಾಗಿಸ್ಲಿಕ್ಕೆ ಬರಲಿಲ್ಲ, ಅಧಿಕಾರಗಳನ್ನಾಗಿಸ್ಲಿಕ್ಕೆ ಇಲ್ಲ, ಜನರನ್ನ ಭೋಗಿಗಳನ್ನಾಗಿ ಮಾಡ್ಲಿಕ್ಕೆ. ಭವತಾ ಜನತಾ ಸುಖಿತಾ ಭವಿತಾ. ಆತ್ಮಜ್ಞಾನದ ಬೋಧನೆಯಿಂದ ಈ ನಿಜವಾದ ಸುಖವನ್ನ ಪಡೀಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ತಿಳಿಸಿಕೊಡ್ಲಿಕ್ಕೆ. ಹೊರಗಡೆ ಸುಖ, ಹೊರಗಡೆಯ ಸಂಪತ್ತು, ಹೊರಗಡೆ ಐಶ್ವರ್ಯ ನಮಗೆ ಸುಖವನ್ನ ಕೊಡಲಾರದು. ಒಳಗಡೆಯ ಜ್ಞಾನ ಮಾತ್ರ ನಮಗೆ ಸುಖವನ್ನ ಕೊಡ್ಲಿಕ್ಕೆ ಸಾಧ್ಯ. ಲೋಕವನ್ನ, ಜಗತ್ತನ್ನ, ಹೊರಗಡೆಯ ವಿಷಯವನ್ನ, ಪ್ರಪಂಚವನ್ನ ಬದಲಾಯಿಸಿದರೆ ಸುಖ ಸಿಗೋದಿಲ್ಲ. ನನ್ನ ದೃಷ್ಟಿಕೋನವನ್ನ ಬದಲಾಯಿಸ್ಕೊಳ್ಬೇಕು. ಪರಿಸ್ಥಿತಿಯನ್ನ ಗೆಲ್ಲೋದಕ್ಕಿಂತ ನನ್ನ ಮನಸ್ಸನ್ನ ಗೆಲ್ಲುವಂಥದ್ದೇನಿದೆ ಅದು ವಿಶೇಷ. ತತ್ವವನ್ನು ಅರಿಯುವಂಥದ್ದೇನಿದೆ ಅದು ಇನ್ನೂ ಉತ್ಕೃಷ್ಟ. ನಿಜ ಬೋಧ ವಿಚಾರಣ. ಆಚಾರ್ಯ ಶಂಕರರಿಗೆ ಅವ್ರು ಹೇಳ್ತಾ ಇದ್ದಾರೆ, ಚಾರುಮತೆ. ಚಾರುಮತೆ ಅತ್ಯಂತ ತೀಕ್ಷ್ಣ ಬುದ್ಧಿ ಇರ್ತಕ್ಕಂಥ. ನಿಜ ಬೋಧ ವಿಚಾರಣ ಚಾರುಮತೆ. ಏನದು? ಅದೊಂದು ಸಮಾಸ ಪದ. ಈ ತೀಕ್ಷ್ಣ ಬುದ್ಧಿಯಿಂದ ನನ್ನ ಅಂತಃಕರಣದ ಒಳಗೆ ಅವರು ಏನ್ ಮಾಡಬೇಕಾಗಿದೆ? ಕಲಯ ಈಶ್ವರ ಜೀವ ವಿವೇಕವಿದಂ. ಮಾಮ ಕಲಯ. ಮಾಮ ಅನ್ನೋದನ್ನು ನಾವಲ್ಲೊಂದು ಸೇರಿಸ್ಕೊಳ್ಬೇಕಾಗ, ನನ್ನನ್ನು ಮಾಡು, ನನ್ನನ್ನು ರೂಪಿಸು. ಏನ್ ಮಾಡ್ಬೇಕಂತೆ ಅವರು? ಈಶ್ವರ ಜೀವ ವಿವೇಕವಿದಂ. ಈಶ್ವರ ಮತ್ತು ಜೀವದ ವಿವೇಕವನ್ನ ತಿಳಿದವನನ್ನಾಗಿ ಮಾಡು. ಈಶ್ವರ ಅಂದ್ರೇನು, ಜೀವ ಅಂದ್ರೇನು, ಎರಡರ ವಿವೇಕ ನನಗೆ ಉಂಟಾಗಲಿ ನಿಮ್ಮ ಜ್ಞಾನದಿಂದ, ನಿಮ್ಮ ತಿಳುವಳಿಕೆಯಿಂದ. ಅದರರ್ಥ ಸಗುಣ ರೂಪ, ನಿರ್ಗುಣ ರೂಪ. ವೇದಾಂತದ ಪ್ರಕಾರ ಈಶ್ವರನಿಗೂ ಕೂಡ ಸಗುಣ ನಿರ್ಗುಣ ಎರಡಿದೆ, ಜೀವಕ್ಕೂ ಕೂಡ ಎರಡು ಸ್ವರೂಪಗಳಿವೆ. ಒಂದು ವೇಳೆ ನಮ್ಮ ಅಂತಃಕರಣದಲ್ಲಿ ವಿವೇಕ ಅನ್ನೋದು ಇಲ್ಲದೆ ಇದ್ರೆ ಸಗುಣ ಸ್ವರೂಪವನ್ನೇ ಅಂತಿಮ ಅಂತ ತಿಳ್ಕೊಳ್ತೀವಿ.
ಏನಿದು? ಇದು ತಪ್ಪು ಜ್ಞಾನ. ನೀವು ನನಗೆ ತಿಳಿಸ್ಕೊಡ್ಬೇಕು. ಸಗುಣ ಸ್ವರೂಪ ಅನ್ನುವಂಥದ್ದೇನದೆ, ಅದು ಕೇವಲ ಮೇಲ್ಮೆಯಿಂದ ಕೂಡಿರ್ತಕ್ಕಂಥದ್ದು. ನಿರ್ಗುಣವೇ ಅದು ನಿಜವಾದ ತತ್ವ. ನನಗೆ ತಿಳಿಸ್ಕೊಡಿ ಅದನ್ನ. ಏನು ಹೊರಗಡೆಗೆ ನಾನು ವ್ಯವಹಾರವನ್ನು ಮಾಡ್ತಾ ಇದ್ದೀನಿ, ನಾನು ಮಾಡಿದೆ, ನನ್ನಿಂದ ಆಯ್ತು ಅಂತ ಹೇಳಿ ಅಹಂಕಾರ ಅದು. ಮತ್ತೆ ಅಹಂ ಸ್ವರೂಪ, ಎಲ್ಲವನ್ನು ನೋಡ್ತಾ ಇರ್ತಕ್ಕಂಥ ಒಂದು ಶುದ್ಧ ತತ್ವವಿದೆ, ಎಲ್ಲವನ್ನು ಅರಿತಾ ಇರ್ತಕ್ಕಂಥ ಒಂದು ಶುದ್ಧ ಚೈತನ್ಯವಿದೆ. ಅದು ನಾನು, ಅದನ್ನ ನಾನು ತಿಳ್ಕೊಳ್ಬೇಕು. ಸಾಕ್ಷಿ ಸ್ವರೂಪ ಅನ್ನುವಂಥದ್ದೇನಿದೆ ಅದೇ ನಿಜವಾದ್ದು. ಏನಿದು? ಇದಕ್ಕೆ ಹೆಸರು ಈಶ್ವರ ವಿವೇಕ, ಇದಕ್ಕೆ ಹೆಸರು ಜೀವ ವಿವೇಕ. ವಿದಂ, ವಿದಂ ಅಂತಂದ್ರೆ ತಿಳಿದವನು. ಮಾಂ ಈಶ್ವರ ಜೀವ ವಿವೇಕ ವಿದಂ ಕಲಯ, ನನ್ನನ್ನ ಈ ಜ್ಞಾನವನ್ನ ಪಡೆದವನನ್ನಾಗಿ ಮಾಡು. ನನಗೆ ಈ ರೀತಿಯ ವಿವೇಕವನ್ನ ಸರಿಯಾದ ರೀತಿಯಲ್ಲಿ ನನಗೆ ತಿಳಿಸಿಕೊಡು. ಗಮನಿಸಿ, ಜ್ಞಾನವನ್ನ ಕೈಯಿಂದ ಕೊಡ್ಲಿಕ್ಕೆ ಬರೋದಿಲ್ಲ, ಜ್ಞಾನವನ್ನ ಒಂದು ಚೀಲದಲ್ಲಿ ಹಾಕೊಡ್ಲಿಕ್ಕೆ ಬರೋದಿಲ್ಲ, ಜ್ಞಾನವನ್ನ ಕಣ್ಣಿನಿಂದ ವರ್ಗಾಯಿಸ್ಲಿಕ್ಕೆ ಬರೋದಿಲ್ಲ, ಸ್ಪರ್ಶದ ಮೂಲಕ ಜ್ಞಾನವನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಮತ್ತೆ ಜ್ಞಾನವನ್ನ ನಾವು ಪಡಿಬೇಕು. ಭವಶಂಕರ ದೇಶಿಕಮೇ ಶರಣಂ. ಕೇವಲ ನಾನು ಶರಣಾಗತ ಭಾವದಿಂದ ನನ್ನನ್ನು ರಕ್ಷಿಸಿ, ನನಗೆ ಸರಿಯಾದ ತಿಳುವಳಿಕೆಯನ್ನು ಕೊಡಿ. ಯಾವಾಗ ಗುರುವಿನ ಬಳಿ ಸಂಪೂರ್ಣವಾಗಿ ಶರಣಾಗತಿಯನ್ನ ಹೊಂದಿ ನಾವು ಹೋಗ್ತೀವೋ ಆವಾಗ ಮಾತ್ರ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ. ಯಾವಾಗ ವ್ಯಕ್ತಿ ಅಂತಃಕರಣದಲ್ಲಿ ಶರಣಾಗತಿ, ಯಾವಾಗ ವ್ಯಕ್ತಿ ಅಂತಃಕರಣದಲ್ಲಿ ಜಿಜ್ಞಾಸೆ, ಯಾವಾಗ ವ್ಯಕ್ತಿ ಅಂತಃಕರಣದಲ್ಲಿ ಜ್ಞಾನದ ಪ್ರತಿ ಹಸಿವೆಯನ್ನು ಉಂಟಾಗ್ತದೋ ಆವಾಗ ಮಾತ್ರ ಅವರು ಜ್ಞಾನವನ್ನ ಕೊಡ್ಲಿಕ್ಕೆ ಸಾಧ್ಯ. ಆವಾಗ ಮಾತ್ರ ಆ ಜ್ಞಾನವನ್ನ ನಾವು ತಿಳಿಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಅದನ್ನ ಪಡೀಲಿಕ್ಕಾಗೋದಿಲ್ಲ. ಹೇ ಶಂಕರ, ಭವಶಂಕರ ದೇಶಿಕಮೇ ಶರಣಂ. ಆದ್ರಿಂದ ನಾನು ನಿನಗೆ ಶರಣಾಗತನಾಗಿದ್ದೇನೆ. ನನ್ನನ್ನು ರಕ್ಷಿಸು, ನನ್ನನ್ನು ಕಾಪಾಡು, ನನಗೆ ಸರಿಯಾದ ತಿಳುವಳಿಕೆಯನ್ನು ನೀನು ಕೊಡು. ಎಲ್ಲಿ ತನಕ ಸರಿಯಾದ ಗುರುವಿನ ಜ್ಞಾನವನ್ನ ನಾವು ಪ್ರಾಪ್ತಿ ಮಾಡಿಕೊಳ್ಳೋದಿಲ್ಲ, ಅಲ್ಲಿ ತನಕೂ ಕೂಡ ನಾವು ತಪ್ಪು ದಾರಿಯಲ್ಲಿ ಹೋಗ್ತಾ ಇರ್ತೀವಿ. ನಾವು ಮೊದಲನೇ ದಿನದಿಂದಲೇ ನೋಡ್ತಾ ಇದ್ದೀವಿ, ಆಚಾರ್ಯ ಶಂಕರವ್ರನ್ನ ದೇಶಿಕ ಅಂತ ಕರೆದ್ರು. ಯಾಕೆ? ತಪ್ಪು ದಿಕ್ಕಿನ ಕಡೆಗೆ ಹೋಗ್ತಾ ಇರ್ತೀವಿ, ನಾವು ತಪ್ಪು ಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ. ಪೂಜ್ಯ ಗುರುದೇವ್ ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳು, ಯಾವಾಗ ನಾವು ಗುರುವಿನ ಬಳಿ ಹೋಗ್ತೀವಿ ಅವನು ನಮ್ಮನ್ನ ಯೂ ಟರ್ನ್ ಮಾಡ್ತಾನಂತೆ, ಒಂದು ಸರಿ ತಿರುಗಿಸಿ ನಿಲ್ಲಿಸ್ತಾನೆ. ಅದರಿಂದ ಅವರನ್ನ ದೇಶಿಕ, ರಕ್ಷಕ, ಆಶ್ರಯದಾತ, ನಾನು ನಿನಗೆ ಶರಣಾಗುತ್ತೀನಿ. ತೋಟಕರ ಒಂದು ಪ್ರಾರ್ಥನೆ ಮುಂದುವರಿಯುತ್ತೇವೆ. ನಾಳೆ ಚಿಂತನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय, तमसो मा ज्योतिर्गमय, मृत्योर्मा मृतंगमय. ओम शांति शांति शांति. हरि ओम. श्री गुरुभ्यो नमः. हरि ओम.